Hi guys, welcome back to my YouTube channel. ಏನಪ್ಪ ಅಂತಂದ್ರೆ ಒಂದು ರ್ಯಾಂಡಮ್ ವಿಡಿಯೋ ಮಾಡ್ರ ಅಂತ ಹೇಳಿ ಇವತ್ತು ರ್ಯಾಂಡಮ್ ವಿಡಿಯೋ ಸ್ಟಾರ್ಟ್ ಮಾಡಿ ಹಚ್ಕೊಂಡಿಲ್ಲ. ಐ ಆಮ್ ರೆಡಿ ಗೈಸ್. ಏನಪ್ಪ ಅಂತಂದ್ರೆ ಏನಿಲ್ಲ, ಒಂದು ರ್ಯಾಂಡಮ್ ವಿಡಿಯೋ ಅಷ್ಟೇ. ನಮ್ದು ಯಾವಾಗ ಅಂತಂದ್ರೆ ನಾಳೆಲ್ಲ ನಾಡಿದ್ದ ಸೆಕೆಂಡ್ ಇಂಟರ್ನಲ್ ಅದ. ಸೊ ಹೆದರಿಕೆ ಬರಾಕತ್ತೈತಿ. ಆದರೂ ಬಣ್ಣ ಧೈರ್ಯ ಮಾಡಿ ಇನ್ನೂ ಒಂದು ಈಟ್ ಬುಕ್ ಹಿಡ್ದಿಲ್ಲ. ಎಕ್ಸಾಮ್ ಯಾವಾಗಪ್ಪ ಅಂತಂದ್ರೆ 2 ಜನವರಿ. ಸೊ ಫುಲ್ ಹೆದರಿಕೆ ಬರತೈತಿ. ಯಾಕಂತಂದ್ರೆ ಓದಬೇಕು, ಬರೀಬೇಕು. ಡಿಗ್ರಿ ಲೈಫ್ ಅಂತಂದ್ರೆ ಎಲ್ಲರೂ ಏನಂತ ತಿಳ್ಕೊಂಬಿಟ್ರ ಅಂದ್ರೆ ಡಿಗ್ರಿ ನಡೀತದ, ಮಾಡಲಿ ಅಂತ ತಿಳ್ಕೊತಾರ. ಬಟ್ ಡಿಗ್ರಿ ಮಾಡೋರು ನಮ್ಗೆ ಗೊತ್ತು ನಮ್ಮ ಕಷ್ಟ ಏನಂತ ಹೇಳಿ. 6 ತಿಂಗಳಿಗೆ ಮಾಡೋ ಸಿಲೆಬಸ್ 3 ತಿಂಗಳಿಗೆ ಮುಗಿಸ್ಬಿಡ್ತಾರೆ. 3 ತಿಂಗಳಾದ್ಮೇಲೆ 8 ದಿನದಾಗ ಎಕ್ಸಾಮ್ಸ್ ಇದನ್ನು ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಸೆಕೆಂಡ್ ಇಂಟರ್ನಲ್, ಫಸ್ಟ್ ಇಂಟರ್ನಲ್ ಭಾಳ ಅಂದ್ರೆ ಒಂದು 15 ಡೇಸ್ ಅಷ್ಟು ಗ್ಯಾಪ್ ಇರ್ತೈತಿ. ಆ 15 ಡೇಸ್ ಒಳಗೆ ಮತ್ತು ಫಸ್ಟ್ ಇಂಟರ್ನಲ್ ಆದಮೇಲೆ ಸೆಕೆಂಡ್ ಇಂಟರ್ನಲ್ ತೊಗೊಂಡೇ ಬಿಡ್ತಾರೆ. ಈ ನಡುವಿನ ಬಿಟ್ವೀನ್ 15 ಡೇಸ್ ಒಳಗೆ ಏನೂ ಇಲ್ಲ ಅಂತಂದ್ರೆ ಒಂದು 15 ಅಸೈನ್ಮೆಂಟ್ ಕೊಡ್ತಾರೆ, 1-2 ಆದರೂ ಸೆಮಿನಾರ್ ಕೊಡ್ತಾರೆ. ಅದಾದಮೇಲೆ 1-2 ಸೂಟಿ ಸಿಗ್ತಾವೆ ನಮಗೆ ಸಂಡೇ ಅಂತ ಹೇಳಿ. ಅದು ಬಿಟ್ಟರೆ ಡಿಗ್ರಿ ಲೈಫ್, ಓ ಮೈ ಗಾಡ್, ಕಷ್ಟ. ಎಲ್ರಿಗೂ ಅನ್ನಿಸ್ತದೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಏನೋ ಟಫ್ ಆಕೈತಿ, ಆಮೇಲೆ ಡಿಗ್ರಿ ಬಿಡು ಹೆಂಗಾದ್ರೂ ಪಾಸ್ ಮಾಡ್ಕೋಬೋದು ಅಂತ ಹೇಳಿ ತಿಳ್ಕೊತಾರೆ. ನಾನು ಹಂಗೆ ತಿಳ್ಕೊಂಡಿದ್ನಿ. ಬಟ್ ಈಗ ಡಿಗ್ರಿ ಬಂದ್ಮೇಲೆ ಗೊತ್ತಾಗತ್ತೀವಿ ಡಿಗ್ರಿ ಹನಿ ಬರ ಏನು ಅಂಥೇಳಿ. ಇರಲಿ ಇನ್ನೊಂದು 3 ಸಮ್ ಇದಾವೆ, ಪಟ ಮುಗಿಸ್ಬಿಡ್ತೀವಿ. ಯಾಕಂದ್ರೆ 3 ತಿಂಗಳಿಗೆ ಒಂದೊಂದು ಸಿಲೆಬಸ್ ಒಂದೊಂದು ಸೆಮ್ ಅಂದ್ರೆ ಪಟ ಮುಗಿತಾವ. ಬಟ್ ನಾವು ಅಂದ್ಕೊಂಡಂಗೆ 3 ತಿಂಗಳಿಗೆ ಮುಗಿತಾವಂತಂದ್ರೆ 2 ತಿಂಗಳು ಮನೆಯಾಗ ಇರ್ತೀವಿ ನಾವು. ನಡುವಿನ ಸೂಟಿ ಆಗಿರಲಿ, ಆಮೇಲೆ ಸೆಮ್ ಎಕ್ಸಾಮ್ ಮುಗಿದ್ಮೇಲಿನ ಸೂಟಿ ಆಗಿರಲಿ, ಆಮೇಲೆ ಅಡ್ಮಿಷನ್ ಅವ್ರದ್ದು ಅಂದ್ರೆ ಫಸ್ಟ್ ಇಯರ್ದಾರು ತೊಗೋಬೇಕಂತೇಳಿ ನಮಗೆ ಸೂಟಿ ಆಗಿರಲಿ, ಎಲ್ಲ ಸೇರಿಸಿ 1-2 ತಿಂಗಳಾದರೂ ಮನೆಯಾಗಿರ್ತೀವಿ. ಸೊ ಮಿನಿಮಮ್ ಒಂದು 5 ಮಂತ್ಸ್ ಅಥವಾ ಅಷ್ಟಾದರೂ ತೊಗೋತೈತೆ ಐ ಥಿಂಕ್. ಒಟ್ಟು ಮುಗಿಸುನ್ರಿ ಹೆಂಗಾರ ಮಾಡಿ ಇರಲಿ. ನಿಮಗೇನು ಹೇಳಬೇಕಂತಂದು ಬನ್ನಿ ಅಂತಂದ್ರೆ, ಎಲ್ಲರೂ ಭಾಳ ಸಪೋರ್ಟ್ ಮಾಡತ್ತೀರಿ, ನನಗೆ ಭಾಳ ಖುಷಿಯಾಗತೈತಿ. ಸಬ್ಸ್ಕ್ರೈಬರ್ಸ್ ಜಸ್ಟ್ 15 ಡೇಸ್ ಒಳಗೆ 167 ಸಬ್ಸ್ಕ್ರೈಬರ್ಸ್ ಆಗಿರಿ. ಭಾಳ ಅಂದ್ರೆ ಭಾಳ ಖುಷಿಯಾಗತೈತಿ ಇಷ್ಟಕ್ಕೆ. ಯಾಕಂತಂದ್ರೆ ಯಾರೋ ಎಲ್ಲೋ ಇರೋರು ನಾನು ಇಷ್ಟಪಡ್ತೀರಿ ಅಂತ ಹೇಳಿದ್ರೆ ನಂಗೆ ಖುಷಿ ಆಗಂಗಿಲ್ಲ, ಖುಷಿ ಭಾಳ ಆಗತೈತಿ. ಆ್ಯಂಡ್ ನೆಕ್ಸ್ಟ್ ನನ್ನ ಶಾರ್ಟ್ಸಿಗಾಗಿರಲಿ, ನನ್ನ ವಿಡಿಯೋಸಿಗಾಗಿರಲಿ ಯೂಟ್ಯೂಬ್ ಕಡೆಯಿಂದ ರೆಸ್ಪಾನ್ಸ್ ಬರತೈತಿ. ನಿಮ್ಮ ವಿಡಿಯೋಸ್ ಎಲ್ಲರೂ ಲೈಕ್ ಮಾಡತ್ತಾರ, ಅದಷ್ಟೇ ಅಲ್ದೆ ಅಂದ್ರೆ ಇಷ್ಟಪಡತ್ತಾರ ಅನ್ನೋದಕ್ಕಿಂತ ರೆಸ್ಪಾನ್ಸು ಚಲೋ ಬರತೈತಿ ಅಂಥೇಳಿ ಅವ್ರ ಕಡೆಯಿಂದ ಮೆಸೇಜ್ ಬಂದಾಗ ನನಗೆ ಭಾಳ ಖುಷಿ ಆಯ್ತ. ಮತ್ತು ಏನು ಹೇಳಬೇಕಪ್ಪ ಅಂತಂದ್ರೆ, ಎಷ್ಟು ಜನ ನೋಡ್ತಾರೆ ನನ್ನ ವಿಡಿಯೋಸ್. ಒಂದು ವಿಡಿಯೋಕ್ಕೂ 827, 900, 925, 1K, 1.3K ಹೀಗೆಲ್ಲ ವ್ಯೂಸ್ ಬರಾಕತ್ತಾವ. ಬಟ್ ಯಾಕಂದ್ರಿ ಇನ್ನೂ ಸಬ್ಸ್ಕ್ರೈಬ್ ಮಾಡವಲ್ರಿ ಅವರೆಲ್ಲ ನೋಡೋರು. ನಾನು ಯೂಟ್ಯೂಬ್ ಅನಾಲಿಟಿಕ್ ಒಳಗೆ ಏನಪ್ಪ ಅಂತಂದ್ರೆ ಒಂದು 73% ನನ್ನ ಅನ್ಸಬ್ಸ್ಕ್ರೈಬರ್ಸ್ ವಿಡಿಯೋ ನೋಡ್ತಾರೆ. ಇನ್ನು ಉಳ್ಕಿದ್ದ 27% ಅಷ್ಟೇ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ ಅವ್ರ ವಿಡಿಯೋ ನೋಡ್ತಾರೆ. ಅಂದ್ರೆ 1000 ಮೆಂಬರ್ಸ್ ಒಳಗೆ 27% ಅಷ್ಟು ನಾನು ಸಬ್ಸ್ಕ್ರೈಬ್ ಮಾಡಿದವ್ರಾಗಿದ್ದಾರೆ. ಉಳ್ಕಿದವ್ರಷ್ಟು ಅನ್ಸಬ್ಸ್ಕ್ರೈಬ್ ಮಾಡಿದವ್ರನ್ನ ನನ್ನ ವಿಡಿಯೋಸ್ ನೋಡ್ತಾರೆ. ಖುಷಿ ಐತಿ ಅವ್ರು ನೋಡ್ತಾರೆ ಅನ್ನೋದಕ್ಕೂ. ಬಟ್ ಏನ್ರಿಪ್ಪ ಅಷ್ಟೆಲ್ಲ ವಿಡಿಯೋ ಕಷ್ಟಪಟ್ಟು ಮಾಡಿ ಹಾಕಿರ್ತೀನಿ. ಅನ್ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ನೋಡ್ರಿ, ನನಗೂ ಖುಷಿ ಆಕೈತಿ. ಇಷ್ಟ ರೀ. ನೆಕ್ಸ್ಟ್ ನನ್ನ ಎಕ್ಸಾಮಿಗೆ ಹೆಂಗೆ ನಾನು ಪ್ರಿಪೇರ್ ಆಗ್ತೇನೆ ಅನ್ನೋದು ಹೇಳ್ತೇನೆ, ಬರ್ರಿ. ಐಸ್ ಏನಪ್ಪ ಆಕಿ ಸ್ಟಡೀದು ಹೇಳ್ಕೊಡ್ತಾಳೆ ಅಂಥೇಳಿ ಏನು ಈ ಆಕಾರದಾಗ ಬಂದ್ಲ ಅಂತ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ಅದಂಥೇಳಿ ಮ್ಯಾಲೆ ಬಂದಿದ್ವಿ. ಬಿಸಿಲಿಗೆ ಮಕ್ಕೊಂಡು ಸುಟ್ಟು ಕೆಂಪು ಲಾಲ್ ಆತ. ಸೊ ಈಗ ವಿಡಿಯೋ ಎಲ್ಲ ಶೂಟ್ ಆತ. ಇದೇನ್ರ ಮನೆಗೆ ಗೊತ್ತಾದ್ರೆ ಆಕಿತ್ಯಾಕಂತಂದ್ರೆ ಓದ್ಕೋಬೇಕಂತ ಹೇಳಿ ಕಾಲೇಜ್ ಬಿಟ್ಟೇನಿ, ಓದ್ಕೊಂಡಿಲ್ಲ ಅಂತಂದ್ರೆ ಮುಗಿತ್ರಿ. ಬಟ್ ಹಂಗಂತ ಹೇಳಿ ಓದ್ಕೊಳ್ಳೋದೇನು ಬಿಡೋಂಗಿಲ್ಲ, ಇವಾಗ ಹೋಗಿ ಓದ್ಕೋತೀನಿ.
ನೋಡಿ ಗಾಯ್ಸ್, ನಮ್ದು ಮಂಡೇ ಇರೋ ಎಕ್ಸಾಮ್ ಮ್ಯಾಕ್ರೋ ಎಕನಾಮಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತೇಳಿ. ಇವತ್ತು ಸ್ಯಾಟರ್ಡೇ, ಇವತ್ತು ಸ್ವಲ್ಪ ಸ್ಯಾಟರ್ಡೇ ಅಂತ ಹೇಳಿ ನಾ ಇದನ್ನು ನೋಡ್ಕೊಳತ್ತೀನಿ. ನೋಡ್ಕೊಂಡು ಕಾಸ ಇದ್ರೊಳಗೆ ಹೇಳ್ಕೊಳ್ಳೋಂಥದ್ದು ಏನು ಟಾಪಿಕ್ ಇಲ್ಲ, ಬಿಕಾಸ್ ನಾ ಟಾಪರ್ ಅಲ್ಲ ಅಂತೇಳಿ ತಿಳ್ಕೊಳಕೋಗ್ಬಿಡ್ರಿ. ನಾವು ಎಲ್ಲದ್ರಾಗೂ ಅದೇವಿ, ನಮ್ಮನ್ನ ನಾವು ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸೊ ಏನಪ್ಪ ಅಂತಂದ್ರೆ ಇದನ್ನ ಇವತ್ತು ಓದ್ಕೊಂಡು ಮುಗಿಸಿ ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಅಕೌಂಟ್ ಸ್ಟಾರ್ಟ್ ಮಾಡ್ತೀನಿ. ಅದು ಅಕೌಂಟ್ ಸ್ವಲ್ಪ ಕನ್ಫ್ಯೂಷನ್ ಅದ, ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋತೀನಿ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಮಧ್ಯಾಹ್ನ ಗಡೆ ಮತ್ತು ಇದನ್ನ ಕಂಟಿನ್ಯೂ ಮಾಡಿ ಮತ್ತು ಮಂಡೇ ಎಕ್ಸಾಮ್ ಬರ್ತೇನೆ ರೀ. ಬ್ಯಾಕ್ಗ್ರೌಂಡ್ ಸೌಂಡಿಗೆ ಸ್ವಲ್ಪ ಸಾರಿ. ಸೊ ಈ ವಿಡಿಯೋನ 4 days ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡೀನಿ. ಸೊ ನನ್ನ ಜೋಡಿ ಬರ್ರಿ. ಹಾಯ್ ಗೈಸ್, ಇವಾಗ ಸ್ವಲ್ಪ ಓದ್ಕೊಳ್ಳೋದು ಮುಗ್ದೈತೆ ಅಂತಂದ್ರು ಇನ್ನೂ ಸ್ವಲ್ಪ ಐತಿ. ಯಾಕಂತಂದ್ರೆ ಇವಾಗ ಪೂರ್ತಿ ನಾ ಏನಾರ ಓದ್ಕೊಂಡೇನಂತ ತಿಳ್ಕೊಂಡೆ ಅಂತಂದ್ರೆ ನಾಡ್ದು ಎಕ್ಸಾಮ್ ಗೋವಿಂದ. ಯಾಕಂತಂದ್ರೆ ಸ್ವಲ್ಪ ಓದ್ಕೊಂಡೇನಂತ ಹೇಳಿ ನಂತಲಾಗಿ ಬಂತಂದ್ರೆ ನೆಕ್ಸ್ಟ್ ಟೈಮ್ ಬುಕ್ ಹಿಡಿಬೇಕಂತ ಮನ್ಸ ಬರಂಗಿಲ್ಲ. ಸೊ ಅದಕ್ಕಾಗಿ ಇನ್ನೂ ಸ್ವಲ್ಪ ಇಟ್ಕೊಂಡೇನಿ. ಅದನ್ನ ನಾಳೆ ಕ್ಲಿಯರ್ ಮಾಡ್ಕೊಂಡು ಕಾನ್ಸೆಪ್ಟ್ ನಾಡಿದ್ದು ಆರಾಮ್ಸೆ ಎಕ್ಸಾಮ್ ಬರಿಬೋದು ಅಂತ ಹೇಳಿ. ಅಕೌಂಟ್ ಇನ್ನು 1 hour ಆಗೋ ಪ್ರಾಕ್ಟೀಸ್ ಅದ, ಸೊ ಅಕೌಂಟ್ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ಒಬ್ಬ ಹುಚ್ಕಾಶ ಬಂದನ್ರಿ, ನಮ್ಮ ತಮ್ಮಾರಿ ಅದ. ಹಾಯ್ ಮುನ್ನ, ಹಾಯ್ ಮಾಡು. ಇವ್ ನನ್ನ ಫ್ರೆಂಡ್ ನೋಡ್ರಿ, ಇವ್ ನನ್ನ ಫ್ರೆಂಡ್ ರೀ, ನನ್ನ ಕುಚಿಕ್ಕು. ಡೈಲಿ ಒಂದು ಜೋಡಿ ಆಟ ಆಡ್ತೀನಿ, ಹೌದಿಲ್ರಿ? ನಾ ಬಾಲ್ ತಂದಿ ತೊಗೊಂಬರೋಂಗ ಮತ್ತೆ ನನ್ನ ಎಕ್ಸಾಮ್ ಅದ ಈಗ. ತರ್ತಿ? ಹಾಂ ನೋಡ್ರಿ ನಂದು ಹೆಂಗದ ಟೀಮ್. ಇವಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಐತೆ, ಅಂದ್ರೆ ಸ್ವಲ್ಪ ಓದ್ಕೊಂಡೆ ನಾನು ಕಾನ್ಫಿಡೆನ್ಸ್ ಅದ. ಹಂಗಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಇಲ್ರಿ. ಸೊ ಇವಾಗ ಇವ್ ಬಂದಾನಲ್ರಿ, ಇವ್ ಒಂದು ಸ್ವಲ್ಪ ಊಟಕ್ಕೆ ಹಚ್ಕೊಟ್ಟು ನಾವು ಒಂದು ಸ್ವಲ್ಪ ಊಟ ಮಾಡಿ. ಇಲ್ಲೊಬ್ರು ಪೇಷಂಟ್ ಮಕ್ಕೊಂಡಿರ್ತಾಳ್ರಿ, ತೋರಿಸ್ತೇನೆ. ಆಕಿಗೆ ಹೊಟ್ಟಿನೂ ಜಾಸ್ತಿ ಆಗಿದ್ರಿ, ಸೊ ಅದಕ್ಕಾಗಿ ಮಕ್ಕೊಂಡಾಳ್ರಿ. ಸೊ ಆಮೇಲೆ ಅಂದ್ರೆ ಊಟ ಮಾಡಿದ್ದಾದ್ಮೇಲೆ ನಾವು ಕಂಟಿನ್ಯೂ ಮಾಡ್ತೇನೆ. ಯಾಕಂತಂದ್ರೆ ನಮ್ದು ಬಾಲ್ ಬಂತ್ರಿ. ಸುಳ್ಳಿದೆ, ತಪ್ಪುದು, ನೀನು ತಪ್ಪುದು. ಪ್ರಬಲ್ ಆಡಿನ ಗಾಯ್ಸ್, ನಂದು ಇವತ್ತಿನ ಊಟ ಸೌತಿಕಾಯಿ ಪಲ್ಯ, ಖಾರ, ರೊಟ್ಟಿ. ನಾ ರೈಸ್ ತಿನ್ನೋದು ಸ್ವಲ್ಪ ಕಡಿಮೆ, ಸೊ ನಾ ರೈಸ್ ಉಣ್ಣಂಗಿಲ್ರಿ. 2 ರೊಟ್ಟಿ ತಿಂದು ಗಪ್ಚಪ್. ಈಗ ಊಟ ಆಯ್ತು ಗೈಸ್. ಈಗ ಊಟ ಆಯ್ತ್ರಿ. ಅದೇನೋ ಗೊತ್ತಿಲ್ಲ, ಮಾರ್ನಿಂಗಿಂದ ಬಿಗ್ ಹತ್ತಿ ಬಿಟ್ಟಾವ್ರಿ. ಅದು ಯಾರು ನೆನೆಸ್ಕೊಳತ್ತಾರ ಗೊತ್ತಿಲ್ಲ. ಯಾರ ನೆನೆಸ್ಕೋರಿ ಅವ್ರ ಕಡೆಯಿಂದ, ನನ್ನ ಕಡೆಯಿಂದ. ಯಾಕಂತಂದ್ರೆ ನಾನು ನೆನೆಸ್ಕೊಳ್ಳೋರು ಅದಾರ ಅಂತೇಳಿ ಇವಾಗ ಗೊತ್ತಾಗಿದ್ದೆ. ಮುಂಜಾಲಿಂದ ಹತ್ತವ್ರಿ. ಮುಂಜಾನೆ ಸ್ವಲ್ಪ ಕಡಿಮೆ, ಮಧ್ಯಾಹ್ನ ಸ್ವಲ್ಪ ಕಡಿಮೆ ಇದ್ದು, ಈಗ ಮತ್ತೆ ಜಾಸ್ತಿ ಅದು. ಸೈಂಟಿಫಿಕ್ ರೀಸನ್ ಬೇರೆ ಇರ್ಬೋದು, ಬಟ್ ನಾವೆಲ್ಲ ತಿಳ್ಕೊಳ್ಳೋದಿದೆ. ಹಾಯ್ ಗಾಯ್ಸ್, ಏನಿಕ್ಕಿ ಹಿಂಗ್ಯಾಕೆ ಬಂದ್ಲ ಅಂತಂತ ತಿಳ್ಕೊಳತ್ತೀರ. ಈಗ ಈವ್ನಿಂಗ್ ಆಗೈತಿ, ಸೊ ಗುಡ್ ಈವ್ನಿಂಗ್. ಈಗ ನಾನು ಸ್ವಲ್ಪ ಮೂಡ್ ಫ್ರೆಶ್ ಮಾಡ್ಕೋಬೇಕಂತ ಹೇಳಿ ಟೆರೆಸ್ ಮೇಲೆ ಬಂದೀನಿ. ವಿಡಿಯೋಕ್ಕಂತ ಅಷ್ಟೇ ಅಲ್ಲ, ಏನೋ ಒಂದು ನಮ್ಮ ಜೋಡಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಏನೋ ಒಂದು ಮೂಡ್ ಫ್ರೆಶ್ ಇರ್ತೈತಿ. ಆ್ಯಂಡ್ ಇಲ್ಲಿ ನಾವೊಬ್ಬರೇ ಇರುವಾಗ ವಿಚಾರಗಳು ಬರ್ತಾವಲ್ಲ, ಅವೆಲ್ಲ ಮನ್ಸಿಗೆ ಟಚ್ ಆಗುವಂಥವು ಇರ್ತಾವೆ. ಆ್ಯಂಡ್ ವ್ಯೂ ನೋಡ್ಬೇಕಂದ್ರೆ ತಡ್ರಿ ತೋರಿಸ್ತೀನಿ. ಕ್ಯಾಮ್ರಾದೊಳಗೆ ಕಾಣಿಸ್ತೈತಿ ಬಿಡ್ತೈತಿ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಕಾಣಿಸೋ ವ್ಯೂ ಮಸ್ತ್ ಐತಿ. ಆ್ಯಂಡ್ ನಿಮಗೊಂದು ಏನು ಹೇಳ್ಬೇಕಂತಂದ್ರೆ, ಅಲ್ಲಿ ಕಾಣಿಸತ್ತಲ್ರಿ ಅದು ಬಾರ್. ಆ್ಯಂಡ್ ಈ ಸುತ್ತಕ್ಕೆ ಕಾಣಿಸತ್ತಲ್ರಿ ಇದು ರೋಡಿಗೆ ಹಚ್ಚಿ, ಇದು ಸುಡಗಾಡ್ಗಟ್ಟಿ. ಅಲ್ಲಿ ತಪ್ಪು ಕೆಲಸ ಮಾಡೋರು ಅಷ್ಟರು ಇಲ್ಲಿ ಹೋಗಿ ಮಣ್ಣಕ್ಕಾರ್ರಿ ಅಷ್ಟೇ. ಏನು ತಪ್ಪು ಕೆಲಸ ಮಾಡಬಾರ್ದು, ಏನು ತಪ್ಪು ಕೆಲಸ ಮಾಡಿದ್ರೆ ನಾವು ಎಲ್ಲಿ ಹೋಗ್ತೀವಿ ಅಂಥೇಳಿ ಕಣ್ಣು ಎದುರು ಡೈರೆಕ್ಟಾಗಿ ಕಾಣಿಸ್ತೈತಿ.
ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ನನ್ನ ಸ್ಟಡೀಸ್ ಬಗ್ಗೆ ವಿಡಿಯೋ ಮಾಡಿ ನಿಮಗೆಲ್ಲ ಹಾಕ್ಬೇಕಂತ ಹೇಳಿ ಮಾರ್ನಿಂಗ್ ಹೇಳಿದ್ನಿ, ಬಟ್ ಅದು ಯಾಕೋ ಆಗಲಿಲ್ಲ. ಯಾಕಂತಂದ್ರೆ ಸ್ಟಡೀಸ್ ಬಗ್ಗೆ ತೋರಿಸಿದ್ರೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೋತೀರಿ ಬಿಡ್ತೀರಿ ನಂಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ಈಗ ಹೇಳೋದೇನು ಬೇಡ ಅಂಥೇಳಿ ನಾನೇ ಬಿಟ್ಟೇನಿ. ಆ್ಯಂಡ್ ಈ ರ್ಯಾಂಡಮ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ನಾ ಮಾತಾಡೋದು ಅಥವಾ ನಾ ವಿಡಿಯೋ ಮಾಡೋ ಕಾನ್ಸೆಪ್ಟ್ ಈಗ ಸ್ಟಾರ್ಟಿಂಗ್ ಮಾಡೇನಿ, ಬಟ್ ಇದ್ರೊಳಗೂ ಸ್ವಲ್ಪ ನಿಮ್ಗೆ ಇಷ್ಟ ಆಗುವಂಥ ಟಾಪಿಕ್ ಏನಾರು ಇತ್ತು, ಇಲ್ಲಾಂದ್ರೆ ನಾನೇ ಸ್ವಲ್ಪ ಇರೋ ರೀತಿ ನಿಮಗೆ ಇಷ್ಟ ಆತಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.